ನಾವು ಭಾಳ ಸಾರಿ ಬೆಂಗಳೂರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತ ಒಂದು ಜಾಗ ಇದೆ, ಅಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗಿರ್ತೀವಿ. ನಾವು ಅಲ್ಲಿ ಮಾತಾಡೋದು ಅವ್ರು ನಡ್ಕೊಂತಕ್ಕ ನಡವಳಿ ನೋಡಬೇಕು. ಅಂದರೆ ನಮ್ಗೆ ಯಾವತ್ತೂ ಬರೋದನ್ನೇ ಇಲ್ಲ. ಅವ್ರು ಎಷ್ಟು ಚೆನ್ನಾಗಿ ತಮ್ಮ ಭಾಷಣೆ ಮಾಡ್ತಾರೆ, ನಮ್ಮ ಜೀವನ ನಡವಳಿಕೆಗಳು ಹೆಂಗಿರ್ತದೆ. ಒಂದ್ಸರಿ ಪ್ರಾಣೇಶ್ ಸರ್ ಅವರು ಪುಸ್ತಕ ಬಿಡುಗಡೆಗೆ ಜಮೀನ್ ಸಾಮಣ್ಣ ಅವ್ರ ಜೊತೆ ನಾನು ಅಲ್ಲಿ ಹೋಗಿದ್ದೆ. ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತವೆ. ಅಂಥ ಕಾರ್ಯಕ್ರಮ ನಮ್ಮೂರಲ್ಲಿ ಸ್ಫೂರ್ತಿ ಯುವಕ ಸಂಘದವರು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೊಂದಷ್ಟು ಶಕ್ತಿ ಕೊಡಲಿ. ಅದಕ್ಕಿಂತ ಹೆಚ್ಚಿನದಾಗಿ ಸನ್ಮಾನ್ಯ ಸರ್, ನಮಗೆ ಸರ್ಗಳು ಪರಮಣ್ಣ ಸರ್ ಅವ್ರು ಹೇಳಿದ್ದು ಕನ್ನಡ ಪಾಠ 8, 9, 10ನೇ ಕ್ಲಾಸ್ ಇವತ್ತಿಗೂ ಕೂಡ ನಮಗೆ ಸ್ಮೃತಿ ಪಟಲದಲ್ಲಿ ಹಂಗೆ ಇದೆ. ಅವ್ರು ಎಷ್ಟು ಚಂದ ಪಾಠ ಮಾಡ್ತಿದ್ರು ಅಂದರೆ ಪುಸ್ತಕನೇ ಹಿಡಿತಿರಲಿಲ್ಲ. ಇಡೀ ಒಂದು ಪುಸ್ತಕ ಒಂದ್ಸರಿ ನೋಡಿ ಬುಕ್ಕಿಟ್ಟು ಆ ಪುಸ್ತಕದಲ್ಲಿ ಇಡೀ ಒಂದು ಪಾಠನೇ ಒಂದು ಅದೇ ಥರ ಹೇಳ್ಬಿಡ್ತಾರೆ. ಅವತ್ತು ಹೇಳಿದ್ದು ಹಂಗೆ ನಾವು ಎಕ್ಸಾಮಲ್ಲಿ ಬರೆದಿದ್ವಿ, ಕನ್ನಡದಲ್ಲಿ ಒಳ್ಳೆ ಅಂಕ ಕೂಡ ತಗೊಂಡ್ವಿ. ಅಂಥದ್ದೊಂದು ಈ ವೇದಿಕೆ ಮೇಲೆ ಮಾತಾಡಲು ಅವಕಾಶ ಮಾಡಿರ್ತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರ ಬದುಕಿನಲ್ಲೂ ಕೂಡ ಶುಭ, ಶಾಂತಿ, ಸಮೃದ್ಧಿಯ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ. ಆ ನೆಮ್ಮದಿಯ ಬದುಕು ನಮಗೆ ಆಗಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬಾಳಲ್ಲಿ ವರ್ಷ ತುಂಬಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ನಿಜವಾದ ಸ್ಫೂರ್ತಿ ಯುವಕ ಸಂಘವನ್ನು ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಕಾರಣ ಏನಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಅನೇಕ ರಚನಾತ್ಮಕ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರಿಗೆ ಎಷ್ಟೆಲ್ಲ ಸುತ್ತಮುತ್ತ ಗ್ರಾಮಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥವ್ರು. ಇವತ್ತು ಸ್ಥಳೀಯ ಕಲಾವಿದರಿಗೆ ಇಟ್ಕೊಂಡು ಮಾತಿನ ಮಂಟಪ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರಾಣೇಶ್ವರ ಕರೆಸ್ತಕ್ಕಂಥ ನಿಜವೂ ಕೂಡ ಭಾಳ ಸಂತೋಷ. ನಾವೆಲ್ಲರೂ ಕೂಡ ಅವ್ರ ಮಾತನ್ನು ಕೇಳೋದ್ರ ಮೂಲಕ, ಯಾಕೆ ಅವರ ಒಂದು ಮಾತುಗಳು ಕೂಡ ಭಾಳ ವಿಶೇಷವಾಗಿರ್ತಾವೆ. ನಾನೊಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಹೇಳಿದ್ವಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ಭಾಳ ವಿಚಿತ್ರ ಆಗ್ತಾವೆ ಅಂತೇಳಿ. ನಮಗೆ ನಾನು ಮತ್ತು ಅವರು ಗಂಗಾವತಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ. ಈ ನಾವೊಂದು ಉದಾಹರಣೆ, ನಮ್ಮದೊಂದು ಉದಾಹರಣೆ ಹೇಳ್ತೇವೆ. ನಿಮಗೆಲ್ಲ ಗೊತ್ತಿರಲಿ, ವರ್ಡ್ಸ್ ಆರ್ ಮೈಟಿಯರ್ ದೆನ್ ದಿ ಸ್ವಾರ್ಡ್. ಮಾತುಗಳು ಖಡ್ಗದಕ್ಕಿಂತಲೂ ಹರಿತವಾದದ್ದು ಇರ್ತವೆ. ಒಂದು ವೇಳೆ ಖಡ್ಗದಿಂದ ಆದ ಗಾಯ ಮಾಯಬಹುದು, ಆದರೆ ಮಾತಿನಿಂದ ಆದ ಗಾಯಿ ಎಂದೂ ಮಾಯಕ್ಕೆ ಸಾಧ್ಯವಿಲ್ಲ. ಆ ಮನುಷ್ಯ ಮುಂದೆ ಬಂದ ಅಂದ್ರೆ ಆ ಮಾತು ನೆನಪಿಗೆ ಬರ್ತವೆ. ಅಂತ ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಬೈಕೇನೆ ಹೋಗ್ತೀವಿ. ಈಗಿನ ಮೇಲೆ ಕಿಚನ್ಗೆ ಹೋಗ್ಬೇಕು, ಆಮೇಲೆ ಸ್ಟವ್ ಹಚ್ಚಬೇಕು. ಗೊತ್ತಾ, ನಾವು ಮನೆಗೆ ಬೆಂಕಿ ಹಚ್ತಿದ್ವಿ. ಕಿಚನ್ ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಿದ ಮೇಲೆ ಅದ್ರ ಮೇಲೆ ಪಾತ್ರೆ ಇಡಬೇಕು. ಪಾತ್ರೆ ಇಡಬೇಕಾ, ನಾವೇ ಕೂತ್ಕೋಬೇಕು ಅಂತ ಮಾಡಿದ್ವಿ. ಆಮೇಲೆ ವಾಟರ್ ಹಾಕಬೇಕು, ಬಿಸ್ಲರಿ ವಾಟರ್ ಹಾಕಬೇಕು. ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನಿದು? ಗುಳ್ಳಿ ಬರುತ್ತೆ. ಅದಕ್ಕೊಂದು ಶಬ್ದ ಐತಿ, ಏನು ಕುದೀತೈತಿ. ಕುದಿಯೋದು ಸಹಜ. ನೋಡಪ್ಪ, ಸಣ್ಣದಲ್ಲ, ಕ್ವಾತ ಮತ್ತೆ ಕಥನ ಹೌದು, ಕೊತನ ಹೌದು. ಮತ್ತೆ ಪಳ ಕನ್ನಡ ಕೇಳಕತ್ತೆ. ಯಾವ ಪತ ಅಂತ ಮೇಡಮ್, ಅಪ್ಪ ಪತ ಅದು ಬೇರೆ ಐತೆ. ಇಷ್ಟೆಲ್ಲ ಮಾಡಿ ಬಿಗ್ ಸ್ಪೂನಿಂದ ಲೆಫ್ಟು ರೈಟು ಲೆಫ್ಟ್ ಟರ್ನ್ ಮಾಡಿ ಅದ್ರ ಮೇಲೆ ಪಾತ್ರೆ ಮುಚ್ಚಿ ಸೈಲೆಂಟ್ ಆಗಿರ್ಬೇಕು ಅಂತೇಳಿ ಅದು ತೆಗೆದು ನೋಡ್ತಾವ್ರಿ. ಸರಿ ಆದಂಗೆ ಆಗಿರ್ತಾರೆ. ಹೆವಿಕಾಲ ಇದು ಲಿಕ್ವಿಡ್ ರೈಸ್ ಆಗೋಯ್ತು. ಇದನ್ನೇನು ಮಾಡಬೇಕು? ಗಂಡ ಬರದೊಳಗೆ ಅದನ್ನು ಗಟ ಚೆಲ್ಲಬೇಕು. ಇದು ಈಗಿನ ಮಹಿಳೆಯರ ಸ್ಥಿತಿ. ಆಗಿನ ಮಹಿಳೆಯರ ಸ್ಥಿತಿ ಆಗಿತ್ತು ಅಂತ ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಈಗಿನ ಒಳ್ಳೆ ಅಭಿಪ್ರಾಯ ಹೇಳಿದರು. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚ್ ಅವ್ರನ್ನ ಕೇಳಿದ್ರು, ಹೆಂಡತಿಯನ್ನು ಏನಂತ ಕರೆಯಬೇಕು? ಎದಕ್ಕೆ ಕರಿತೀವೋ ಮಾರಾಯ? ಹಂಗಲ್ಲ, ಎದುರಿಗಿದ್ದಾಗ ಏನಂತ ಹೀಗೆ ಹೆಂಡತಿಯ ಬಗ್ಗೆ ಬೀಚಿಯವರ ವಾದವಾದಗಳು, ಒಂದೇ ಲೈನ್ ಹಾಸ್ಯಗಳು ಭಾಳ ಚೆನ್ನಾಗಿದೆ. ನಿರೂಪಣೆ ಇವರು ಚೆನ್ನಾಗಿದೆ. ನೋಡ್ರಿ ಸರ್, ಬರ್ಬೇಕು ದಾವಣಗೆರೆ. ನನ್ನ ಫೋನ್ ಬರ್ತಾವೆ, ನನಗೆ ಓದೋ ಅಂತ ಕೇಳಿಸ್ತಾರೆ. ಹಂಗ ಕೇಳಿಸ್ತೆ ಬಂದು ಊರಿನ ಫೋನ್ ಅಂತ ಹೇಳಿ, ಹಲೋ ಹೇಳಪ್ಪ, ಯಾರು? ನಾನು ರೀ ಎಲ್ಲಪ್ಪ ಹೇಳಪ್ಪ, ಏನು? ಹಲೋ, ಮತ್ತೆ ಬರ್ಬೇಕ್ರಿ ನಮ್ಮೂರಿಗೆ? ಇಷ್ಟೇ ರೀ.
ಬರ್ಬೇಕ್ರಿ, ನಮ್ಮ ಊರಿಗೆ ಬರ್ಬೇಕು. ಬರ್ತೀನಪ್ಪ. ಯಾವ ಊರು? ಯಾವ ಊರಪ್ಪಕ್ಕೆ ಏನೈತ್ರಿ? ಮತ್ತು ನೀವು ಎಲ್ಲ ಊರಿಗೆ ಹೋಗ್ತೀರಂತ ನಮ್ಮ ಊರಿಗೆ ಬರ್ಬೇಕ್ರಿ. ಬರ್ತೀನೋ ಏನೈತೆ ಅದು. ಮತ್ತು ಎಲ್ಲವೂ ನಗಿಸ್ತೀರಲ್ರಿ ಎಲ್ಲರೂ. ಮತ್ತು ನಮಗೂ ನಗಿಸ್ಬೇಕ್ರಿ. ಊರಲ್ಲೇ ಬರ್ತೀನಿ. ಯಾರು ನೀವು? ಏನು ಎಲ್ಲಿ ಎದಕ್ಕದಿ? ಎಲ್ಲದೀವಿ ಎದಕ್ಕದೀವಿ ಅಂಬಕ್ಕೆ ಏನೈತ್ರಿ? ಮತ್ತು ನಮ್ಮ ಊರಾಗ ನೀವು ಬಂದಿಲ್ಲ. ಓ ಬರ್ತೀನಿ. ಊರೇ ಯಾವುದು? ಯಾವ ಊರಂಬಕ್ಕೆ ಏನೈತ್ರಿ? ಇಲ್ಲೇ ಒಂದು 10-12 ಸಾವಿರ ಜನಸಂಖ್ಯೆ ಐತೆ. ಮತ್ತು ಬರ್ಬೇಕ್ರಿ. ತೋ ಎಂದು ಬರ್ಬೇಕು? ಎಂದಂಬಕ್ಕೆ ಏನೈತ್ರಿ? ಮತ್ತು ಯಾವ ಊರಂಬಕ್ಕೆ ಏನೈತ್ರಿ? ನಮ್ಮೂರ್ರಿ. ಹೌದಲ್ಲೇ? ನಿಮ್ಮೂರಿಗೆ ಹೆಸರಲ್ಲೇನ? ಅದು ಹೆಸರು ತಗೊಂಡು ಏನು ಮಾಡ್ತೀರಿ ಸರ್? ಬರ್ಬೇಕ್ರಿ. ನಿನ್ನ ಹೆಸರಲ್ಲಿ ಊರಿನ ಹೆಸರು ಹೇಳು. ನೋಡ್ರಿ, ಇಲ್ಲೇ ನಮ್ಮೂರಾಗ ಎಲ್ಲರ ನಿನ್ನ ಕರ್ಸತ್ತು ಹೋಯ್ಕೊಂಬಕತ್ತೇವ್ರಿ. ಏನ್ಲಿ ಹಿಂಗಂದ್ರೆ ಎದಕ್ಕೆ ಬರ್ಬೇಕು? ಏನೋ ನೀನು ಏನು ತಿಳಿಯೋವಂತಲ್ಲ. ಮತ್ತು ಟಿ ಬ್ಯಾಗ್ ನೋಡ್ತಾರೆ ಎಲ್ಲರೂ. ಟಿ ಬ್ಯಾಗ್ ನೋಡ್ತಾರೆ. ಇಲ್ಲಿ ಕರ್ಸಂತ ನಮ್ಗೆ ನಾಯಿ ಬೆನ್ನತ್ತಿ ಎಲ್ಲರೂ. ಬರ್ಬೇಕು ಸರ. ಹುಚ್ಚೋಳ ಮಗ. ಮತ್ತು ಗೊತ್ತಾಗ್ತೀವಿ ಒಂದಪ್ಪ ಅದೇ ಪೊಸಿಷನ್ ಇತ್ತು. ನಾನು ಅದೇ ಲೆವೆಲ್ಗೆ ಬಂದೆ. ಯಾವ ಊರು, ಏನು ಜಾತ್ರೆ ಐತೆ, ಏನೈತೆ, ಎದಕ್ಕೆ ಅನ್ನೋದು ತಿಳ್ಕೊಬೇಕು. ನೀವು ಸರಿಗೆ ತಿಳ್ಕೊಬೇಕು ಅನ್ನೋದಕ್ಕೆ ಏನೈತ್ರಿ? ಮತ್ತು ಇಲ್ಲೇ ಭಾಳ ಮಂದಿ ನಿಮ್ಮ ಅಭಿಮಾನಿಗಳದಾರ್ರಿ. ಈ ಮೊಬೈಲ್ನಾಗೆಲ್ಲ ಹುಡುಗರು ನಿಮ್ಮದು ನೋಡ್ತಾರೆ ರೀ. ಉತ್ಸಾಹ ಎಲ್ಲಿ ಎಷ್ಟೊತ್ತು? ಹಿಂಗೆ ಒಂದು ತಾಸು ರೀ. ನಿನ್ನ ಅಡ್ರೆಸ್ಸು ಎಲ್ಲಿ ಊರಿಗೆ ಬಂದು ಒದಿತೀನಿ ನಾನು. ಆಮೇಲೆ ಮಾತಾಡ್ತೀನಿ. ಅಲ್ಲಿ ಯಾರು ಸಮೀಪರ ಯಾರಿಲ್ಲ. ಇಲ್ಲ ಗೌಡ್ರು ಅದಾರೆ. ಉತ್ಸಾಹ ಕೊಡಲಿ. ಗೌಡ್ರ ಕೈ ಕೊಡೋ ಮಾತಾಡಲಿ. ಅವರು ಅರ್ಧ ತಾಸು ಇದಾಗ್ತೀನಿ ಕೊಡೋವ್ರ ಕೈ. ತಗೊಳ್ರಿ ಗೌಡ್ರು ಅಂತಂದ್ರೆ ಗಸ ವರ್ಷದ ಶಬ್ದ ಆಯ್ತು. ಗೌಡ್ರ ಕೈ ಕೊಟ್ಟು ಅವ್ರೇನಂದ್ರೆ, ಏನು ರೀ ಸರ್ ನೀವೆಲ್ಲ ಊರಾಗದೀರಿ ಇಂತಬಿಟ್ಟು ಯಾರ ಕೈ ಫೋನ್ ಮಾಡಿರಿ? ಅರ್ಧ ತಾಸು ಬರ್ಬೇಕ್ರಿ. ಅಲ್ಲೈತ್ರಿ ಇಲ್ಲೈತ್ರಿ ಇದ ಅಂದ. ಏನಾರ ಐತ್ರಿ ನೋಡ್ರಿ ನಮ್ಮೂರ ಗೌಡ. ನೋಡ್ರಿ ನಮ್ಮೂರಾಗ ಓದಿಕೊಂಡತ್ತ ಅಂದ್ರೆ ಅದು ಒಬ್ಬತ್ನ. ಯಾರ ನಮ್ಮೂರಿಗೆ ಬರಲಿ ನಾವು ಆತನ ಮಾತಾಡಕ್ಕೆ ಬರ್ತೀವಿ. ಮತ್ತು ಆತ ಹೇಳ್ತಾನೆ ಬಂದುಬಿಡ್ರಿ. ಏನು ಮಾಡ್ತೀರಿ? ಅಪಮಾನಗಳಾಗ್ತಾವೆ. ಇದುವರೆಗೂ ನಿಮ್ಮೆಲ್ಲರ ದಯೆ ಪುಣ್ಯದಿಂದ 4,000 ಕಾರ್ಯಕ್ರಮ ಕೊಟ್ಟಿಲ್ಲ ನಾನು. 11 ಬೇರೆ ದೇಶ. ಇಲ್ಲೇ ಅತಿ ಹೆಚ್ಚು ಬೆಂಗಳೂರು. ಫಸ್ಟ್ ಬೆಂಗಳೂರು, 2ನೇದು ಹುಬ್ಬಳ್ಳಿ, 3ನೇದು ದಾವಣಗೆರೆ. ಹಿಂಗೆ ಬರ್ತದೆ. ನಾನು 10 ಸಾರಿ ಹೋಗದೇ ಇರ್ತಕ್ಕಂಥ ಊರುಗಳೇ ಇಲ್ಲ. ಪ್ರತಿ ಊರಿಗೂ 10 ಬಾರಿ ಹೋಗಿದ್ದೀನಿ. ದಾವಣಗೆರೆಗೆ ಇದು 3ನೇ ಬಾರಿ ಅಂತ ನನಗನ್ನಿಸ್ತು. ಮೋಸ್ಟ್ಲಿ ಭಾಳ ಒಳ್ಳೆಯ ಆಡಿಯನ್ಸ್ ಇದ್ದೀರಿ. ಇಂಥ ಕಾರ್ಯಕ್ರಮಗಳನ್ನ ಮಾಡಿರಿ. ಬರೀ ನನ್ನದೇ ಅಂತಲ್ಲ, ಅನೇಕ ಜನ ಭಾಷಣಕಾರಿದ್ದಾರೆ. ಗುಂಡಣ್ಣ ಡಗ್ಗಿ ಅಂತಿದ್ದಾರೆ, ನಮ್ಮ ಬಸವರಾಜ ಮಾಮಡಿ, ನರಸಿಂಹ ಜೋಶಿ. ಆಗಾಗ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ಏನು ಇಷ್ಟು ಲೈಟು ಇದೊಂದು ನಿಮಗೆ ನೋಡಿರಿ. ಎಲ್ಲಿ ಬೇಕಲ್ಲಿ ಕುಂತೀರಿ. ಬೆಂಗಳೂರ ಸೀಟ್ ನೋಡಿ, AC ಐತಿಲ್ಲಿ ನೋಡಿ, ಎಲ್ಲ ನೋಡಿ ಬರ್ತಾರೆ. ಇದು AC ಅದಕ್ಕೆ ಬೇಕು ನಮಗೆ. ಹೌದು. ಈ ನೋಡಿ ಇನ್ನು ಈ ಸ್ಕ್ರೀನ್ ಹಾಕ್ಯಾರಣ ಅನ್ನಂಗೆ ಐತೆ ದೇವಸ್ಥಾನ. ಭಾಳ ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪ ಇದ್ರು ಕಕ್ಕ ಅಂತ ನಾವು ಕರಿತೀವಲ್ಲ. ಬೆಂಗಳೂರಾಗ ಅನ್ನಕ್ಕೆ ಬಿಡ್ತಾರೆ ಕಕ್ಕ ಅಂತ. ನಮ್ಮ ಕೃಷ್ಣಾಚಾರ ಅಂಥೇಳಿ PWD ಸೆಕ್ಷನ್ನಾಗ ಈ ಕೆನಾಲ್ ಮೇಲೆ ಇದ್ರು. ಅವ್ರು ಇದೇ ಊರಾಗಿದ್ದರು. ಇದ್ರ ಮೇಲೆ ಹಾಸಿ ಹೋಗ್ತಿದ್ವಾಗಲೇ ಒಳಗಡೆ ಎಷ್ಟು ದೊಡ್ಡ ಊರು ಐತೆ ನನಗೂ ಗೊತ್ತಿದ್ದಿಲ್ಲ. ಇವತ್ತು ನೀವೆಲ್ಲ ತೋರಿಸಿರ್ತಕ್ಕಂಥ ಈ ಪ್ರೀತಿ ಅಭಿಮಾನಿಗಳಿಗೆ ನಾವು ಋಣಿಯಾಗಿದ್ದೇವೆ ಅಂತ ಹೇಳ್ತಾ. ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಮಕ್ಕಳು ಹುಟ್ಟಿದ ಮೇಲೆ ಅಂದಿನ ತಾಯಿಯಂದ್ರು ಗುತ್ತಿ ಹಾಕಕ್ಕೆ ಹೇಳ್ತಿದ್ರು. ಗುತ್ತಿಯ ಕಂಟೆಂಟ್ಗಳು ಹೇಗಿದ್ವಪ್ಪ ಅಂತಂದ್ರೆ, ಅಜ್ವಾನ, ಹುಂಚಿಬಕ್ಕ, ಲವಂಗ, ಜಾಜಿಕಾಯಿ, ಇವೆಲ್ಲ ಅವ್ರದ್ದು ಪ್ರಮಾಣ. ಒಂದು ಸುತ್ತು ಸರಿ, ಒಂದು ಸುತ್ತದು, 2 ಸುತ್ತದು, ಇದು ML ಅವರು ಅಂಥದ್ದನ್ನು ಕುಡಿದ್ಬಿಟ್ಟು ಮಕ್ಕಳು ಆರೋಗ್ಯವಾಗಿತ್ತು. ಜಾಜಿಕಾಯಿ ಇರ್ತಿತ್ತು ಅದ್ರಾಗ, ಅದು ನಿಧಿ ಬರೆಸ್ತಿತ್ತು, ಹಸಿವು ಮಾಡಿಸ್ತಿತ್ತು, ಅಜ್ವಾನಿತ್ತು, ಡೈಜೆಷನ್ ಮಾಡಿಸ್ತಿತ್ತು, ಆಂಟಿಬಯೋಟಿಕ್ ಇತ್ತು ಅದ್ರಾಗ. ಅದು ಅಂದಿನ ವಿಜ್ಞಾನ. ಇಂದಿನಕ್ಕಿಂತ ಅಂದಿನ ಮಹಿಳೆಯೇ ಅದ್ಭುತವಾಗಿದ್ದು. ಅಂದಿನ ಒಂದು ಮನೆಯ ಮುದ್ದಿನ ಮಗಳಾಗಿ, ಒಂದು ಮನೆಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯ ಸೊಸೆಯಾಗಿ, ಆ ಮನೆಯ ಬಾಂಧವ್ಯಗಳನ್ನು ಉಳಿಸ್ಕೊಳ್ತಕ್ಕಂಥ ನಾದಿನಿ ನೆಗೆಣ್ಣೆಯರಾಗಿ, ಪ್ರೇಮವನ್ನು ಹಂಚ್ತಕ್ಕಂಥ ಚಿಕ್ಕಮ್ಮ, ದೊಡ್ಡಮ್ಮ, ಈ ಎಲ್ಲ ಸ್ಥಾನಗಳನ್ನು ತೆಗೆದುಕೊಂಡು ಅದೇ ಮನೆಯ
ಅದೇ ಮನೆಯ ಸರ್ವ ಸದಸ್ಯರು ಅಂದ್ರೆ 4 ಜನ. ಇದೇ ಸರ್ವ ಸದಸ್ಯರು. ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗೋದಾದ್ರೆ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅಂತ ಅಂದಾಗ ಒಂದು ತಾಯಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ, ಅತ್ತೆ ಮಾವಗಂಜಿ, ಸುತ್ತೇಳು ನೆರಗಂಜಿ, ಮತ್ತೆ ಆಡುವ ದೊರೆಗಂಜಿ. ಮಹಿಳೆನೇ ಶ್ರೇಷ್ಠ ಅಂತ ಹೇಳ್ತೀನಿ. ಅಂದಿನ ಮಹಿಳೆಯ ಕಾಯಕ ಹೇಗಿತ್ತು ಅಂತ ಕೇಳಿದ್ರೆ, ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಿದ್ರು. ಆಮೇಲೆ ದನ ಕರಗಳಿರ್ತದವು, 10 ದನ ಕರಗಳ ಸೆಗಡಿಯನ್ನ ತಪ್ಪಿ, ಆಮೇಲೆ 4 ಸೇರು 5 ಸೇರು ರೊಟ್ಟಿಯನ್ನ ಮಾಡಿ, ಸೇರುಗಟ್ಟಲೆ ಅನ್ನವನ್ನು ಮಾಡಿ, ಆಮೇಲೆ ನೀರು ಈಗಿನಂಗ ಸೌಲಭ್ಯಗಳು ಇದ್ದಿಲ್ಲ ನಲ್ಲಿ. ಅಂದ್ರೆ ಅಷ್ಟು ಶಾಪಿಂಗ್ ಹುಚ್ಚು ಇವತ್ತು. ಆದ್ರೆ ಅಂದು ಮಹಿಳೆ ಯಾವುದೇ ಶಾಪಿಂಗ್ ಇಲ್ಲದೆ ಅಲ್ಲಿ ಮನೆಯವರ ಒಳಿತಿಗಾಗಿ ಏಳಿಗೆಗಾಗಿ ಬದುಕಿದವಳು. ಅಂದುಕೊಳ್ಳುವುದು ಜೀವನ ಅಲ್ಲ, ಹೊಂದಿಕೊಳ್ಳುವುದು ಜೀವನ ಅನ್ನೋದನ್ನ ಅರಿತು ಬದುಕಿದ್ಲು. ಅವಾಗ ಕುಟುಂಬಗಳು ಭದ್ರವಾಗಿದ್ವು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಾಗಲಿ ಜಗಳಗಳಾಗಲಿ ಆಗ್ತಿರ್ಲಿಲ್ಲ. ಹಾಗಾಗಿ ಕುಟುಂಬ ಚೆನ್ನಾಗಿತ್ತು, ಸಮಾಜವು ಸುಭಿಕ್ಷವಾಗಿತ್ತು. ಇವತ್ತು ಕುಟುಂಬಗಳು ಒಡಿತಿದ್ದಾವೆ, ಜೊತೆಗೆ ಅನೇಕ ಅವಘಡಗಳು ಸಮಾಜದಲ್ಲಿ ಅಲ್ಲಿ ಆಗ್ತಿದ್ದಾವೆ. ಹಾಗಾದ್ರೆ ಮಹಿಳೆ ಸರಳವಾಗಿ ಅಂದು ಬದುಕಿದ್ದು ಇವತ್ತ ಸರಳತೆ ಅನ್ನೋದೇ ನಾವು ಕಾಣ್ತಾ ಇಲ್ಲ. ಹಾಗಾಗಿ ಅಂದಿನ ಮಹಿಳೆಯೇ ಶ್ರೇಷ್ಠ ಹಾಗೂ ಅವಳ ಬದುಕು ಮಾದರಿ ಅಂತ ನಾವು ಹೇಳ್ಬೋದು. ಜೊತೆಗೆ ಇವತ್ತು ನಮ್ಮೆಲ್ಲ ಮಹಿಳೆಯರು ಬಟ್ಟೆಗಳನ್ನ ಹಾಕೋತಾರೆ. ಅದು ಬೇಕಾಗಿಲ್ಲ. ಇವತ್ತಿನ ಮಹಿಳೆ ಸಾಮಾಜಿಕ, ಆರ್ಥಿಕ ಮತ್ತು ವಿಜ್ಞಾನ ತಂತ್ರಜ್ಞಾನದ ಬಳಕೆಯಲ್ಲಿ ಎಲ್ಲರಿಗಿಂತ ಒಂದು ಪಟ್ಟು ಮೇಲ್ಗೈಯನ್ನು ಸಾಧಿಸಿದ್ದಾಳೆ. ಅದಕ್ಕೆ ಉದಾಹರಣೆ ನಮ್ಮ ಸರ್ ಹೇಳಿದ್ದಾರೆ. ಅಂಥ ಸಾಧಕರಿರುವಾಗ ಇನ್ನೂ ಹಳ ಪರಂಪರೆಯನ್ನು ಹೊಂದಿಕೊಂಡು ಬದುಕುವುದಂತಿರಲ್ಲ, ಸಾಧ್ಯ ಇಲ್ಲದ ಮಾತನ್ನುವಂಥದ್ದು. ಇವತ್ತಿನ ಮಹಿಳೆಯೇ ಶ್ರೇಷ್ಠ. ಇವತ್ತು ಅವಳು ಎಲ್ಲದಕ್ಕೂ ಸೈ ವಾಸ್ತವಿಕತೆಯಲ್ಲಿ ಬದುಕ್ತಾಳೆ. ನಾಳಿನ ಚಿಂತೆಯನ್ನು ಮಾಡದೆ, ಹಿಂದಿನ ವಿಚಾರವನ್ನ ಮಾಡದೆ, ಏನಾಗಿತ್ತೋ ಏನೋ ಮಣ್ಣು ಹೆಂಗಿತ್ತು ನೋಡಿ ಹಿಂಗಿತ್ತು ನೋಡು ಅಂತ ನಿನ್ನೆ ಚಿಂತೆ ಮಾಡೋದು, ಬೆಳಗಾದ್ರೆ ಮತ್ತೆ ನಾಳೆ ಏನು ಮಾಡ್ಬೇಕಂತ ನಾಳೆ ಚಿಂತೆ ಮಾಡೋದು. ವಾಸ್ತವಿಕತೆಯಲ್ಲಿ ಬದುಕುವಂತ ಕಲೆಯನ್ನ ಕಂಡುಕೊಂಡವಳು ವಾಸ್ತವಿಕ ಈ ಒಂದು ಸಂದರ್ಭದಲ್ಲಿ ತಾನು ಅಬಲೆ ಅಲ್ಲ ಸಬಲೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಿಳೆಯರು ಯಾರಾದ್ರೂ ಇದ್ರೆ ಅದು ಇಂದಿನ ಮಹಿಳೆಯರು ಎಂದು ಹೇಳಲಿಕ್ಕೆ ನನ್ನ ವಾದ. ಒಂದು ಹುಡುಗನಿಗೆ ಒಂದು ಹುಡುಗಿ ಫಿಕ್ಸ್ ಮಾಡ್ಯಾರ ಅಂದ ತಕ್ಷಣ ಫಸ್ಟ್ ಗಿಫ್ಟ್ ಏನ್ರಿ? ಫಸ್ಟ್ ಗಿಫ್ಟ್ ಏನು? ಮೊಬೈಲ್ ಫೋನ್ ಕೊಟ್ಟು ಅವ್ರ ಮನೆಯ ಸಂಪೂರ್ಣ ವಿಚಾರನ, ಅವ್ರ ಮನೆಗೆ ಯಾರು ಬರ್ತಾರ, ಯಾರು ಹೋಗ್ತಾರ, ಅವ್ರ ಮನೆಯಾಗ ದಿನನಿತ್ಯ ಏನು ನಡೀತೈತೆ ಅಂತ ಎಲ್ಲ ಈಕೆ ಗೊತ್ತಾದ ಮೇಲೆ ಅತ್ತಿ ಮನೆಯಾಗ ನೀವು ಹಿಂಗ ಇರೋವಂದ್ರ ಇರಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತಿನ ಮಹಿಳೆ ಹೆಂಗಪ್ಪ ಅಂದ್ರ, ಅತ್ತಿ ಮನೆಯ ಸೊಸೆಯವ ನಾನು ಬಲು ಶಿಸ್ತಿಲ ಇರುವಾಕಿ, ಬಲು ಶಿಸ್ತಿಲ ಇರುವಾಕಿ, ಯಾರಾದರೇನಾದರಂದರೆ ನನಗೆ, ಯಾರಾದರೇನಾದರಂದರೆ ನನಗೆ, ಮಾರೀತಿರುವಾಕಿ, ಮಾರೀತಿರುವಾಕಿ. ಇಂದಿನ ಮಹಿಳೆ ಕುಟುಂಬದ ಸರ್ವ ಸದಸ್ಯರ ಆದಿಯಾಗಿ ಸಮಾಜದ, ಸಮುದಾಯದ, ವೃತ್ತಿ ಜೀವನದ, ಸಹ ಬಂಧುಗಳ, ಸಹ ಬಾಂಧವ್ಯಗಳ ಬೆಸುಗೆಯಾಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾ ಸಮರ್ಥಳಾಗಿ ಜೀವನವನ್ನು ನಡೆಸ್ತಾ ಇರೋದನ್ನು ನಾವು ಇಂದಿನ ದಿನಮಾನಗಳಲ್ಲಿ ಕಾಣ್ತಾ ಇದ್ದೀವಿ. ಹಾಗೆಯೇ ಹೊಂದಾಣಿಕೆಯ ವಿಷಯಕ್ಕೂ ಬಂದರೂ ಸಹಿತ ಇಂದಿನ ಮಹಿಳೆ ಕೇವಲ ಕುಟುಂಬದ ಸದಸ್ಯರೊಂದಿಗೆ ಒಂದು ಬಾಂಧವ್ಯವನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿದ್ದರೆ, ಇಂದಿನ ಮಹಿಳೆ ಕುಟುಂಬದ ಸರ್ವ ಸದಸ್ಯರ ಜೊತೆಗೆ ಸಮಾಜದ, ಸಮುದಾಯದ ಸಂಪರ್ಕವಾಗಿ ಸಹಿತ ನಾವು ಹೊಂದಾಣಿಕೆಯಲ್ಲಿ ಯಶಸ್ವಿಯಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂತಂದರೆ ಇಂದಿನ ಮಹಿಳೆ ಉದ್ಯೋಗ ಕ್ಷೇತ್ರದಲ್ಲಿ ವಿವಿಧ ವೈವಿಧ್ಯಮಯವಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾಳೆ. ಅವರೆಲ್ಲರೊಂದಿಗೂ ಸಹಿತ ಒಂದು ಹೊಂದಾಣಿಕೆಯನ್ನು ಪಡೆದುಕೊಂಡಿದ್ದಾಳೆ. ಅದರ ಜೊತೆಗೆ ಮತ್ತೊಂದು ಹೇಳ್ಬೇಕಪ್ಪ ಅಂತಂದರೆ ಕಾಯಕದ ವಿಷಯಕ್ಕೆ ಬಂದರು. ಬಾಕ್ಸ್ ತಗೊಂಡು ಹೋಗ್ಬಿಡ್ತಾರ. ಅವಾಗಿಲ್ಲ, ನೀ ತಿಂದ್ಮೇಲೆ ನಾನು ತಿಂತೀನಿ ಅಂತ ಕುಂತ್ರೆ ಅಲ್ಲಿ ಕೆಲಸಕ್ಕೆ ರಜೆ ಹಾಕಿ ಇಲ್ಲಿ ಟಿಫಿನ್ ಮಾಡ್ಕೊಂತ ಕೊಡ್ಬೇಕಾಗತ್ತೆ, ಕೆಲಸ ಬಿಟ್ಬಿಡ್ಬೇಕಾಗತ್ತೆ. ಸೊ ಅವಾಗಿನ ಕಾಲದಲ್ಲಿ ಎಲ್ಲರೂ ಮನೇಲಿ ಇರ್ತಿದ್ರು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು. ಈಗಲೂ ಕೂಡ ರಾತ್ರಿ ಹೊಟ್ಟೆ ಎಲ್ಲರೂ ಊಟ ಮಾಡ್ತಾರೆ, ಎಲ್ಲ ಮಕ್ಕಳು ಎಲ್ಲರೂ ಇರ್ತಾರೆ.
ಈಗಿನ ಹೆಣ್ಮಕ್ಳಿಗೆ ಮುಂಚೆ ಚಟ್ನಿ ಆಗಕ್ಕೆ ಬರಂಗಿಲ್ಲ ಏನಿಲ್ಲ ಅಂತ. ಈಗ ಯಾಕೆ ಚಟ್ನಿ ಎಲ್ಲ ಕಡಿಮೆಗೆ ಅಂದ್ರೆ BP ಜಾಸ್ತಿ ಆಗಬಿಟ್ಟದೆ ಎಲ್ಲರಿಗೂ. ಯಾರು ಊಟನೇ ಮಾಡೋಲ್ರಿ ಚಟ್ನಿನ ಹರಿದಿಟ್ಟು ಹೋದ ವರ್ಷ ಚಟ್ನಿ ಮಾಡಿದ್ದು 2 ವರ್ಷ ಆದ್ರೆ ಹಂಗೆ ಇರುತ್ತೆ. ಸುಮ್ಮನೆ ವೇಸ್ಟ್ ರೀ, ಏನು ಮಾಡೋದು ಅದನ್ನ. ಅದಕ್ಕೆ ಎಷ್ಟು ಬೇಕು ಅಷ್ಟು ಅವಾಗಿಂದ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಾವೇನು ಊಟ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಅವಾಗಿನ ಫುಡ್ ಹೆಂಗಂದ್ರೆ ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ದಪ್ಪ. ಅಂದ್ರೆ ಲಿಮಿಟ್ ಇರ್ತಿದ್ದಿಲ್ಲ. ಅವಾಗಿನ ಕಾಲದಾಗ ಒಂದು ಹೋಳಿಗೆ 1 ಸ್ಪೂನ್ ತುಪ್ಪ ಹಾಕ್ರಿ ತಿನ್ರಿ. ಆದ್ರೆ ಅವ್ರಿಗೆ ಅವಾಗಿಂದು ಏನು ಅವಾಗ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಅವಾಗಿನ ಫುಡ್ ಹಂಗಿತ್ತು. ಬಟ್ ಈಗಿನ ಕಾಲದಲ್ಲಿ ನಾವು ಅವಾಗಿನ ಥರನೇ ಊಟ ಮಾಡ್ತೀವಿ ಅಂದ್ರೆ ನಡೆಯಲ್ಲ. ಅವಾಗಿನ ಕಾಲದಂತ ಫುಡ್ ನಮಗೀಗ ಸಿಗಲ್ಲ. ಸೊ ಆದ್ರಿಂದ ಈಗಿನ ಕಾಲದ ಮಹಿಳೆಯರು ಏನ್ ಮಾಡ್ತಾರಂದ್ರೆ ಮನೆಯಲ್ಲಿ ವಯಸ್ಕರು ಮಕ್ಕಳು ಅವ್ರವ್ರಿಗೆ ಏನೇನ್ ಬೇಕು ಡಿಫ್ರೆಂಟ್ ವೆರೈಟಿ ಫುಡ್ ಸಿಗ್ತವ್ರೀಗ. ಅವಾಗ ಬರೀ ರೊಟ್ಟಿ ಪಲ್ಯ ಅನ್ನ ಸಾರು ಚಟ್ನಿ. ಈಗ ಬೆಳಗ್ಗೆ ಟಿಫಿನ್ ಸಿಗುತ್ತಾ, ಮಧ್ಯಾಹ್ನ ಊಟ ಸಿಗುತ್ತಾ, ಮತ್ತೆ ರಾತ್ರಿ ಸ್ನ್ಯಾಕ್ಸ್ ಜೊತೆಗೆ ಬೇರೆ ಬೇರೆ ಊಟ ಸಿಗ್ತಾವಲ್ರಿ. ಎಷ್ಟು ಚಂದ ಡಿಫ್ರೆಂಟ್ ವೆರೈಟಿ ಫುಡ್ ಸಿಗ್ತಾವ. ನೆಕ್ಸ್ಟ್ ಉಪ್ಪಿಟ್ಟು. ಅವಾಗ ತಗೋರಿ ಏನಾದ್ರು ಫಂಕ್ಷನ್ ಇರಲಿ ಉಪ್ಪಿಟ್ಟು, ಮನೆಗೆ ಒಂದೇನಾರ ಆತ ಉಪ್ಪಿಟ್ಟು, ಎಲ್ಲದಕ್ಕೂ ಉಪ್ಪಿಟ್ಟಿತ್ತು. ಹೀಗೆ ಹೆಂಡತಿ ಗಂಡನ ಮುಂದೆ ಉಪ್ಪಿಟ್ಟು ತಂದಿಟ್ಲಂತ ಬೆಳಗ್ಗೆ ಟಿಫಿನಿಗೆ. ಕೇಳಿದ್ಲಂತ ಗಂಡನ ಮುಖ ಗಂಡ ನೋಡಿ ಮೇಡಮ್ ನೋಡಿ ಎಲ್ರು ನೋಡಿ ಹಾಗೆ